ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಭಕ್ತಾದಿಗಳಿಗೆ ಉಚಿತ ಬಸ್ ಊಟದ ವ್ಯವಸ್ಥೆ ಕಲ್ಪಿಸಿಕೊಡಲಾಯಿತು. ದಿನಾಂಕ 19/11/25 ಬುಧವಾರರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯಲಿರುವ ಲಕ್ಷ ದೀಪೋತ್ಸವ ಮಹೋತ್ಸವಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಇಂದು ಮಳ್ಳೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಉಚಿತ ಬಸ್ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟರು. ಇಂದು ಭಕ್ತಿಪೂರ್ವಕವಾಗಿ ಪುರೋಹಿತರಿಂದ ಪೂಜೆ ಸಲ್ಲಿಸಿ ಬಸ್ ಹೊರಡಲು ಚಾಲನೆ ನೀಡಲಾಯಿತು. ಈ ಬಗ್ಗೆ ಅನ್ನಪ್ಪಸ್ವಾಮಿ ಭಕ್ತಿ ಕೋಟಿರವರಿಂದ ಹಾಗೂ ಮಳ್ಳೂರು ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಶಾಸಕರಿಗೆ ಇನ್ನಷ್ಟು ಸೇವೆ ಸಹಾಯ ಮಾಡುವ ಶಕ್ತಿ ನೀಡಲೆಂದು ಕೋರುತ್ತಾ ಅವರಿಗೆ ಆಯುಷು ಆರೋಗ್ಯ ದೇವರು ನೀಡಬೇಕೆಂದು ಕೋರಿದರು. ಏನು ಮಳ್ಳೂರಿನವರಾಗಿರ್ಬೋದು, ಸುತ್ತಮುತ್ತ ಗ್ರಾಮಸ್ಥರನ್ನ ಎಲ್ಲ ಏನು ಮಹಿಳೆಯರಿದ್ದೀರಿ, ನೀವು ಇವತ್ತು ಈ ಬಸ್ನ ಸೌಕರ್ಯವನ್ನ ಶಿಡ್ಲಘಟ್ಟ ವಿಧಾನಸಭಾ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯ ದೇವರು ಕಣ್ಣೆ ತೋರಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಸುಖವಾಗಿ ಬರ್ರಿ ಅಂತ ಹೇಳ್ಬಿಟ್ಟು ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ಕುಡಿಸಿರ್ತಕ್ಕಂಥ ಶ್ರೀಧರ್ ಸತೀಶ್ ಅವರು ಶ್ರಮ ವಹಿಸಿ ಶಾಸಕರ ಹತ್ರ ಹೋಗಿ ಮಾತನಾಡಿ ಒಂದು ಸಹಾಯ ಮಾಡಿದ್ದಾರೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಹೋಗಿ ಯಾಕಂದ್ರೆ ದರ್ಶನ ಮಾಡೋದಕ್ಕೆ ಸಹಾಯ ಮಾಡಿದಂಥ ಶ್ರೀಧರ್ ಮಂಜುನಾಥ್ ಸತೀಶ್ ಅವರಿಗೆ ನಾವು ಹೃದಯಪೂರ್ವಕವಾಗಿ ವಂದನೆಗಳು ತಿಳಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಮಳ್ಳೂರಿನಿಂದ ಭಕ್ತಾದಿಗಳೆಲ್ಲ ಹೋಗಬೇಕು ಅಂತ ಕೇಳಿದಾಗ ನಮ್ಮ ಶಿಡ್ಲಘಟ್ಟದ ಜನಪ್ರಿಯ ಶಾಸಕರಾದಂಥ ರವಣ್ಣವರು ವಾಹನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರಿಗೆ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಇದೇ ರೀತಿ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ